ಪ್ರೀತಿಯ ಮಕ್ಕಳೇ, 10ನೇ ತರಗತಿ ವೃತ್ತಗಳು ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಮೇಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದು ಪ್ರಮೇಯ ಅಂತ ಹೇಳಿದ್ರೆ ಒಂದು ಹೇಳಿಕೆ. ಆ ಹೇಳಿಕೆಯನ್ನು ನಾವು ಕ್ರಮಬದ್ಧವಾಗಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಸಾಧಿಸ್ತಾ ಹೋಗಬೇಕು. ಈ ಕೊಟ್ಟಿರುವಂಥ ಪ್ರಮೇಯ ಏನಂತ ಹೇಳಿದ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತದೆ. ಪರೀಕ್ಷೆಯಲ್ಲಿ ಇದೇ ಹೇಳಿಕೆ ಪ್ರಮೇಯ ಅಂತ ಕೊಟ್ಟಿರಲ್ಲ, ಅಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಅಂದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರ್ತದೆ ಎಂದು ಸಾಧಿಸಿ ಅಂತ ಇರ್ತದೆ. ಇರ್ತದೆ. ಹಾಗಾದರೆ ಯಾವುದೇ ಒಂದು ಹೇಳಿಕೆ ಕೊಟ್ಟಾಗ ಅದರಲ್ಲಿ 2 ಭಾಗ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರ್ತದೆ ಅನ್ನೋ ಇದರಲ್ಲಿ 2 ಭಾಗ ಮಾಡ್ಕೊಂಡ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಲ್ಲಿಗೆ ಒಂದು ಭಾಗ, ಸ್ಪರ್ಶಕದ ಉದ್ದಗಳು ಸಮನಾಗಿರ್ತದೆ ಎಂದು ಸಾಧಿಸಬೇಕಾಗಿರೋದು 2ನೇ ಭಾಗ. ಸೊ ಅದನ್ನು ಹೇಗೆ ಸಾಧಿಸ್ತಾ ಹೋಗೋದು ನೋಡ್ತಾ ಹೋಗೋಣ. ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಚಿತ್ರವನ್ನು ರಚನೆ ಮಾಡ್ಕೋಬೇಕಾಗತ್ತೆ. ಸೊ ನಮಗೆ ಗೊತ್ತಿದೆ ಆ ಹೇಳಿಕೆ ಏನಂತಿದೆ ಅಂತ ಹೇಳಿದ್ರೆ, ಒಂದು ವೃತ್ತ ಬೇಕೇ ಬೇಕು. ಯಾಕಂದರೆ ಅವರು ಹೇಳಿದರೆ ಬಾಹ್ಯ ಬಿಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂತೇಳಿ. ಸೊ ಹಾಗಾಗಿ ಒಂದು ವೃತ್ತ ಬೇಕು. ಸೊ ಓ ಕೇಂದ್ರ ಇರುವಂಥ ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ಳೋಣ. ಹಾಗೆ ಬಾಹ್ಯ ಬಿಂದು ಅನ್ನೋದು ಪಿ, ಯಾಕಂದರೆ ಪಿ ವೃತ್ತಕ್ಕೆ ಬಾಹ್ಯ ಬಿಂದು ಆಗಿದೆ. ಹಾಗೆ ಈಗ ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಏನು ಬೇಕಾಗಿದೆ? ಸ್ಪರ್ಶಕಗಳು ಬೇಕಾಗಿದೆ. ಸೊ ಸ್ಪರ್ಶಕಗಳನ್ನ ರಚನೆ ಮಾಡ್ಕೊತ ಹೋಗೋಣ. ಸೊ ಪಿ ಕ್ಯೂ ಮತ್ತು ಪಿ ಆರ್ಗಳು ಸ್ಪರ್ಶಕಗಳಾಗಿವೆ. ಸೊ ಈಗ ನಾವೇನು ಚಿತ್ರವನ್ನು ಬರ್ಕೊಂಡ್ವಿ, ರಚನೆ ಮಾಡ್ಕೊಂಡ್ವಿ, ಇದನ್ನು ನಾವು ಒಂದು ಹೇಳಿಕೆ ರೂಪದಲ್ಲಿ ಬರೆಯೋಣ. ಅದನ್ನು ನಾವು ದತ್ತಾಂಶ ಅಥವಾ ದತ್ತ ಅಂತ ಕರಿತೇವೆ. ಅದನ್ನು ಒಂದ್ಸತಿ ಬರ್ಕೊಬಿಡೋಣ. ದತ್ತ ಓ ಕೇಂದ್ರವಿರುವ ವೃತ್ತದಲ್ಲಿ ಪಿ ಬಾಹ್ಯ ಬಿಂದು ಆಗಿದೆ. ಕರೆಕ್ಟಾ ಮಕ್ಕಳೇ? ಓ ಕೇಂದ್ರವಿರುವ ವೃತ್ತದಲ್ಲಿ ಪಿ ಬಾಹ್ಯ ಬಿಂದುವಾಗಿದೆ. ಪಿ ಕ್ಯೂ ಮತ್ತು ಪಿ ಆರ್ಗಳು ನೋಡಿ ಇಲ್ಲೇ ಕಾಣ್ತಿದೆ. ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದುವಿಂದ ಎಳೆದ ಸ್ಪರ್ಶಕಗಳಾಗಿವೆ. ಇದು 2ನೇ ಸ್ಟೆಪ್ಪು. 1ನೇ ಸ್ಟೆಪ್ಪು ಚಿತ್ರ, 2ನೇ ಸ್ಟೆಪ್ಪು ದತ್ತಾಂಶ. ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಈಗ ಮತ್ತೊಂದು 3ನೇ ಸ್ಟೆಪ್ ಏನಂತ ಹೇಳಿದ್ರೆ, ಸಾಧನೀಯ. ಏನನ್ನು ಸಾಧಿಸ್ಬೇಕು ನಾವಾಗಲೇ ಹೇಳಿದ್ವಿ, ಅವುಗಳ ಉದ್ದಗಳು ಸಮನಾಗಿರ್ತವೆ ಅಂತ. ಯಾವ ಉದ್ದಗಳು? ಸ್ಪರ್ಶಕಗಳ ಉದ್ದಗಳು. ಹಾಗಾಗಿ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಅದರ್ಥ ಪಿ ಕ್ಯೂ ಪಿ ಆರ್ಗೆ ಸಮನಾಗಿದೆ ಅಂದರೆ ನಾವು ಸಾಧಿಸಬೇಕು. ಸಾಧನೀಯ ಅಂತ ಬರ್ಕೋತೀವಿ, ಅದನ್ನೇ ಅದು ಸಮನಾಗಿರುತ್ತದೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಚುಲಿ ಕೆಲವೊಂದು ಪ್ರಮೇಯಕ್ಕೆ ಬೇಕಾಗಿಲ್ಲ. ಯಾವುದು ನೆಕ್ಸ್ಟ್ ಸ್ಟೆಪ್ ಅಂದರೆ ರಚನೆ ಅಂತೇಳಿ ಕನ್ಸ್ಟ್ರಕ್ಷನ್ ಅಂತ ಕರಿತೇವೆ. ಅದು ಕೆಲವೊಂದು ಪ್ರಮೇಯಕ್ಕೆ ಬೇಕಾಗಿಲ್ಲ, ಆದರೆ ಈ ಪ್ರಮೇಯಕ್ಕೆ ರಚನೆಯ ಅವಶ್ಯಕತೆ ಇದೆ. ಏನನ್ನು ಬರೀ ಇಷ್ಟು ಚಿತ್ರ ತೊಗೊಂಡು ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗ್ತದೆ, ಮತ್ತೊಂದು ಎಕ್ಸ್ಟ್ರಾ ನಾವು ರಚನೆ ಮಾಡ್ಕೋಬೇಕಾಗ್ತದೆ. ಏನು ರಚನೆ ಮಾಡ್ಕೊಳ್ಳೋಣ? ರಚನೆ ಓ ಕ್ಯೂ ನೋಡಿ, ಓ ಇದೆ, ಓ ಕ್ಯೂ ಮತ್ತು ಓ ಪಿ ಮತ್ತು ಓ ಕ್ಯೂ ಮತ್ತು ಓ ಆರ್ಗಳನ್ನು ಎಳೆಯುವುದು ಅಂತಿದೆ. ಸೊ ಹಾಗಾದ್ರೆ ಹೇಳ್ಕೊಳ್ಳೋಣ. ಹಾಗಾದ್ರೆ ಈಗ ಬಂತು ನೋಡಿ. ಈಗ ಓ ಪಿ ಮತ್ತು ನೋಡಿ ಓ ಪಿ, ಓ ಕ್ಯೂ ಮತ್ತು ಓ ಆರ್ಗಳನ್ನು ಎಳೆಯುವುದು. ಸೊ ಹೇಳ್ಕೊಂಡಿದ್ದೀವಿ. ಇದು ರಚನೆ. ನಿಮ್ಗೆ ಗೊತ್ತಾಗ್ತದೆ, ಇದು ರಚನೆ. ಓ ಪಿ ಫಸ್ಟಿಗೆ ಇರಲಿಲ್ಲ, ನಾವು ಈಗ ರಚನೆ ಮಾಡ್ಕೊಂಡ್ವಿ. ಓ ಪಿ, ಓ ಕ್ಯೂ ಮತ್ತು ಓ ಆರ್ಗಳು ನಾವು ರಚನೆ ಹೇಳ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ರಚನೆ ಭಾಗಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಸ್ಟೆಪ್ ಹಾಗಾದರೆ ಅಂತ ಹೇಳಿದ್ರೆ, ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಮಕ್ಕಳು. ಇಲ್ಲಿಂದ ನೀವು ಪ್ರಮೇಯಕ್ಕೆ ನಾವು ಎಷ್ಟು 3 ಮಾರ್ಕಿಗೆ ಪ್ರಮೇಯ ಕೊಟ್ಟರೆ ಇಲ್ಲಿ ತನಕ ನಿಮಗೆ 1.5 ಮಾರ್ಕ್ ಇರುತ್ತೆ. ಆದರೆ ಇನ್ನೂ ಉಳಿದಿದ್ದು 1.5 ಮಾರ್ಕ್ ಪೂರ್ಣ ಪ್ರಮಾಣವಾದಂಥ ಮಾರ್ಕ್ಸ್ ಬೇಕು ಅಂದರೆ ನಿಮಗೆ ಸಾಧನೆ ಪಾರ್ಟಿ ತುಂಬ ಇಂಪಾರ್ಟೆಂಟು. ಆ ಪಾರ್ಟ್ನ ನೋಡೋಣ. ಈಗ ಸಾಧನೆ. ಸೊ ಇಲ್ಲಿ ನಿಮಗೆ 2 ತ್ರಿಭುಜ ಕಾಣ್ತಿದೆ ಮಕ್ಕಳು. ಇಲ್ಲಿ ತ್ರಿಭುಜ ಓ ಕ್ಯೂ ಪಿ ಮೇಲ್ಗಡೆ ಒಂದು ತ್ರಿಭುಜ ಕಾಣ್ತಿದೆ. ಹಾಗೆ ಮತ್ತು ತ್ರಿಭುಜ ಓ ಆರ್ ಪಿ ಕೆಳಗಡೆ ಒಂದು ತ್ರಿಭುಜ ಕಾಣ್ತಿದೆ. ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ 2 ತ್ರಿಭುಜಗಳು ಕಾಣ್ತಿದೆ ನಮಗೆ. ಅದನ್ನೇ ತೊಗೊಂಡಿದ್ದೀವಿ. ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳಲ್ಲಿ ಓ ಕ್ಯೂ ನೋಡಿ, ಇಲ್ಲಿ ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್. ಓ ಕ್ಯೂ ಮತ್ತು ಓ ಆರ್ಗಳು ಸಮ ಅಂತ ಹೇಳಿದ್ವಿ. ಯಾಕೆ? ಒಂದೇ ವೃತ್ತದ ತ್ರಿಜ್ಯಗಳು. ಸೊ ಒಂದು ವೃತ್ತದಲ್ಲಿ ತ್ರಿಜ್ಯಗಳಿದೆ ಅಂತ ಹೇಳಿದ್ರೆ, ಅದು ಈ ಒಂದು ವೃತ್ತ ಹಾಕಿ ಅದರಲ್ಲಿ ಎಲ್ಲ ತ್ರಿಜ್ಯಗಳ ಅಳತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತ್ರಿಜ್ಯಗಳನ್ನ ಎಳೆದು
ಅಲ್ಲಿ ಎಲ್ಲ ತ್ರಿಜ್ಯಗಳ ಅಳತೆ ಮಾಡಿದರೆ ಎಲ್ಲ ತ್ರಿಜ್ಯಗಳ ಅಳತೆ ಕೂಡ ಸಮ ಇರ್ತದೆ. ಹಾಗಾಗಿ ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗ ಏನಾಗಿರುತ್ತೆ, ಸಮ ಇರ್ತದೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಗೊತ್ತಾಯಿತು ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಅಂತ. ನೆಕ್ಸ್ಟು ಈ ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ಎರಡರಲ್ಲೂ ಕೂಡ ಓ ಪಿ ಅನ್ನೋದು ಸಾಮಾನ್ಯ ಆಗಿದೆ ನೋಡಿ. ಈ ಓ ಪಿ ಅನ್ನೋದು ಓ ಕ್ಯೂ ಪಿ ತ್ರಿಭುಜದಲ್ಲೂ ಇದೆ, ಓ ಪಿ ಅನ್ನೋದು ಓ ಆರ್ ಪಿ ತ್ರಿಭುಜದಲ್ಲೂ ಇದೆ. ಹಾಗಾಗಿ ಓ ಪಿ ಇಸ್ ಈಕ್ವಲ್ ಟು ಓ ಪಿ ಸಾಮಾನ್ಯ ಬಾಹು ಯಾವುದಕ್ಕೆ, ಎರಡೂ ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಆಗಿದೆ. ನಂತರ ಎರಡು ಕೋನಗಳು ಯಾವುದಾದ್ರು ಅಂತ ಹೇಳಿದ್ರೆ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಎರಡು ಕೂಡ 90 ಡಿಗ್ರಿ ಸಮ ಆಗಿದೆ. ಯಾಕೆ ಅಂದರೆ ಒಂದು ಕಾರಣವಿದೆ, ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬವಾಗಿರುತ್ತದೆ ಅಂತ. ನೋಡಿ ಇಲ್ಲಿ ಮಕ್ಕಳೇ, ಓ ಕ್ಯೂ ಅನ್ನೋದು ತ್ರಿಜ್ಯ, ಓ ಆರ್ ಅನ್ನೋದು ಕೂಡ ತ್ರಿಜ್ಯ. ಇದು ತ್ರಿಜ್ಯ ಅಂತ ಗೊತ್ತಾಯಿತು. ಫಸ್ಟಿಗೆ ನಾವು ಏನಂತ ಅಂದ್ಕೊಂಡಿದ್ವಿ, ಪಿ ಕ್ಯೂ ಮತ್ತು ಪಿ ಆರ್ಗಳೆರಡೂ ಕೂಡ ಸ್ಪರ್ಶಕಗಳು ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಇಲ್ಲಿ ಹೇಳಿದ್ವಿ ತ್ರಿಜ್ಯ ಮತ್ತು ಸ್ಪರ್ಶಕ, ಓ ಕ್ಯೂ ತ್ರಿಜ್ಯ, ಪಿ ಕ್ಯೂ ಸ್ಪರ್ಶಕ, ಅವುಗಳ ನಡುವಿನ ಕೋನ ಓ ಕ್ಯೂ ಪಿ ಅದು 90 ಡಿಗ್ರಿ, ಯಾಕೆಂದರೆ ಲಂಬವಾಗಿರಬೇಕು. ಹಾಗೆ ಪಿ ಆರ್ ಸ್ಪರ್ಶಕ, ಅದಕ್ಕೆ ಓ ಆರ್ ತ್ರಿಜ್ಯ, ಅವೆರಡು ಕೂಡಿರುವಂತಹ ಬಿಂದು ಆರ್ನಲ್ಲಿ ಅಲ್ಲೂ ಕೂಡ ಲಂಬವಾಗಿರ್ತದೆ. ಸೊ ಕಾರಣ ಗೊತ್ತಾಯ್ತು ನಿಮಗೆ, ತ್ರಿಜ್ಯ ಮತ್ತು ಸ್ಪರ್ಶಕ ನಡುವಿನ ಕೋನ ಲಂಬವಾಗಿರ್ತದೆ. ಹಾಗಾಗಿ ಕೋನ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಓ ಆರ್ ಪಿಗಳ ಆಗಿದೆ. ನಂತರ ಹಾಗಾದರೆ ನೋಡಿ, ಒಂದು ಲಂಬಕೋನ, ಒಂದು ವಿಕರ್ಣ. ಯಾಕಂದರೆ ಇದು ಲಂಬ ಕೋನಕ್ಕೆ ಯಾವುದು ಅಭಿಮುಖವಾಗಿರ್ತದೋ ಅದನ್ನು ನಾವು ವಿಕರ್ಣ ಅಂತ ಕರಿತೀವಿ. ಇಲ್ಲಿ ಓ ಪಿ ವಿಕರ್ಣ ಯಾವುದಕ್ಕೆ, ತ್ರಿಭುಜ ಓ ಕ್ಯೂ ಪಿನಲ್ಲಿ, ಹಾಗೆ ತ್ರಿಭುಜ ಓ ಆರ್ ಪಿನಲ್ಲೂ ಕೂಡ ಓ ಪಿನ ವಿಕರ್ಣ. ಹಾಗಾದರೆ ಲಂಬಕೋನ, ವಿಕರ್ಣ ಹಾಗೂ ಒಂದು ಬಾಹು ಯಾವುದು, ಓ ಕ್ಯೂ ಮತ್ತು ಓ ಆರ್ ಅನ್ನೋದು ಬಾಹು. ಸೊ ಲಂಬಕೋನ, ವಿಕರ್ಣ, ಬಾಹು ಸರ್ವಸಮ ಸಿದ್ಧಾಂತ. ಅದು ತ್ರಿಭುಜದ ಎರಡು ತ್ರಿಭುಜಗಳನ್ನು ಕೊಟ್ಟಾಗ ಆ ತ್ರಿಭುಜಗಳೆರಡು ಸರ್ವಸಮ ಹೌದು ಅಲ್ಲೋ ಅನ್ನೋದಕ್ಕೆ ಸಿದ್ಧಾಂತಗಳಲ್ಲಿ 4 ರೀತಿ ಇದೆ. ಅದರಲ್ಲಿ ಒಂದು ಲಂಬಕೋನ, ವಿಕರ್ಣ, ಬಾಹು ಸಿದ್ಧಾಂತ. ಸೊ ಆ ಸಿದ್ಧಾಂತದ ಪ್ರಕಾರ ತ್ರಿಭುಜ ಓ ಕ್ಯೂ ಪಿ ನೋಡಿ, ಇದು ಸರ್ವಸಮ ಅಂತ ಅರ್ಥ. ಸರ್ವಸಮ ಅಂದರೆ ಮೊದಲನೇ ತ್ರಿಭುಜದ 6 ಅಂಶ ಅಂದರೆ 3 ಕೋನಗಳು ಮತ್ತು 3 ಬಾಹುಗಳು, ಉಳಿದಿರೋ ಎರಡನೇ ತ್ರಿಭುಜದ 3 ಕೋನಗಳು ಮತ್ತು 3 ಬಾಹುಗಳ ಅನುರೂಪ ಕೋನಗಳಿಗೆ, ಅನುರೂಪ ಬಾಹುಗಳಿಗೆ ಸಮನಾಗಿರ್ತದೆ. ಸೊ ಹಾಗಾಗಿ ಸಮನಾಗಿದ್ದಾಗ ಅದನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಹಾಗೆ ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ ಅಂತ ಬರ್ಕೋಬೋದು. ಸೊ ಇದರಿಂದ ನಮ್ಗೆ ಏನು ಸಿಕ್ತು, ಏನು ಉಪಯೋಗ ಅಂತ ಹೇಳಿದ್ರೆ, ಯಾವಾಗ ಎರಡು ತ್ರಿಭುಜಗಳು ಸರ್ವಸಮ ಅಂತ ಗೊತ್ತಾಗುತ್ತೋ ಆಗ ಅನುರೂಪ ಕೋನಗಳು, ಅನುರೂಪ ಬಾಹುಗಳು ಏನಾಗಿರಲೇಬೇಕು, ಸಮ ಆಗಿರಲೇಬೇಕು. ಹಾಗಾಗಿ ಆದ್ದರಿಂದ ಪಿ ಕ್ಯೂ ಅದಕ್ಕೆ ಅನುರೂಪವಾಗಿರೋದು ಪಿ ಆರ್, ಪಿ ಕ್ಯೂಗೆ ಪಿ ಆರ್ ಏನಾಗಿರುತ್ತೆ, ಸಮ ಆಗಿರ್ತದೆ. ನಾವು ಅದನ್ನೇ ಸಾಧಿಸಬೇಕಾಗಿತ್ತು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಏನಾಗಿರುತ್ತೆ, ಸಮನಾಗಿರ್ತದೆ. ಸೊ ಇಷ್ಟೇ ಮಕ್ಕಳೇ, ತುಂಬ ಈಸಿ ಇದೆ. ಇಷ್ಟು ಸ್ಟೆಪ್ಸ್ ನೀವು ನೋಡ್ಕೊಂಡ್ಬಿಟ್ರೆ ಸಾಕು. ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳನ್ನು ತಗೊಳ್ಳೋದು, ಅದರಲ್ಲಿ ಒಂದೇ ವೃತ್ತದ ತ್ರಿಜ್ಯಗಳು ಯಾವುದಾದ್ರು ಅದು ಸಮ ಅಂತ ಅಂದ್ಕೊಳ್ಳೋದು. ಹಾಗಾಗಿ ಮತ್ತೊಂದು ಸ್ಟೆಪ್ಪಲ್ಲಿ ಸಾಮಾನ್ಯ ಬಾಹು ಯಾವುದಿದೆ ನೋಡ್ಕೊಳ್ಳೋದು, ಓ ಪಿ ಇದೆ. ಸೊ ಓ ಪಿ ಇಸ್ ಈಕ್ವಲ್ ಟು ಓ ಪಿ ಅಂತ ಬರ್ಕೊಳ್ಳೋದು. ಹಾಗೆ ಕೋನಗಳನ್ನ ತಗೊಳ್ತಾ ಲಂಬಕೋನ ಓ ಕ್ಯೂ ಪಿ ಮತ್ತು ಲಂಬಕೋನ ಓ ಆರ್ ಪಿ ಅವೆರಡೂ ಕೂಡ ಸಮ ಆಗೇ ಇರಲೇಬೇಕು. ಯಾಕೆಂದರೆ ತ್ರಿಜ್ಯ ಮತ್ತು ಸ್ಪರ್ಶ ನಡುವಿನ ಕೋನ ಸಮ ಆಗಿರ್ತದೆ. ಆದ್ದರಿಂದ ಲಂಬಕೋನ, ವಿಕರ್ಣ, ಬಾಹು ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳೇನಿತ್ತು, ಸರ್ವಸಮ ತ್ರಿಭುಜ. ಯಾವಾಗ ಎರಡು ತ್ರಿಭುಜಗಳು ಸರ್ವಸಮ ಆಗಿರ್ತದೋ ಆಗ ಅವುಗಳ ಅನುರೂಪ ಬಾಹುಗಳು ಸಮ ಆಗಿರುತ್ತೆ. ಆದ್ದರಿಂದ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಆಗಿದೆ. ಸೊ ಇಲ್ಲಿಗೆ ನಾವು ಈ ಪ್ರಮೇಯವನ್ನು ಸಾಧಿಸಿದ್ದೇವೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಧನ್ಯವಾದಗಳು.